ಅಭಿಮಾನಿಯ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ ಇಡೀ ಗ್ಯಾಂಗ್ ಪೊಲೀಸರ ವಶದಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕೊಂಡ ದರ್ಶನ್, ಕಿಡ್ನಾಪ್ ಮತ್ತು ಹತ್ಯೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ನ ಅರೆಸ್ಟ್ ಮಾಡಿದ್ದಾರೆ. ಡೆಡ್ ಬಾಡಿ ವಿಲೇವಾರಿಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ರ ದರ್ಶನ್. 30 ಲಕ್ಷ ಮೋರಿಗೆ ಬಿಸಾಕಕ್ಕೆ. ಮೂವರ ಗ್ಯಾಂಗ್ನಿಂದ ರಾತ್ರಿ ಇಡೀ ದರ್ಶನ್ಗೆ ವಾಟ್ಸ್ಆಪ್ ಕಾಲ್ ಹೋಗಿದೆ. ಕೊಲೆ ಮಾಡಿದ್ದಾಗಿ ಸರೆಂಡರ್ ಆದವರಿಂದಲೇ ಡಿಫ್ರೆಂಟ್ ವೆರೈಟಿ ಆನ್ಸರ್ಗಳು ಸಿಗ್ತಾ ಇದೆ. ಮೃತದೇಹ ವಿಲೇವಾರಿಗೆ 30 ಲಕ್ಷ ಹಣವನ್ನು ಪಡೆದಿತ್ತಂತೆ ಗ್ಯಾಂಗ್. ಅಲ್ಲಿಗೆ ಪೊಲೀಸರಿಗೆ ಕೊಲೆ ಸೂತ್ರಧಾರನ ಬಗ್ಗೆ ಗೊತ್ತಾಗಿತ್ತು. ಕೊಲೆ ಮಾಡಿದವರು ಒಂದು ಕಡೆ ಆದರೆ ಕೊಲೆ ಮಾಡಿಸಿದವನು ಇನ್ನೊಂದು ಕಡೆ ಅನ್ನೋ ರೀತಿಯಲ್ಲಿ ಕಿಡ್ನಾಪ್ ಮತ್ತು ಮರ್ಡರ್, ಹಾಗೆ ಅದನ್ನ ಈ ನಾಯಿನರಿಗಳು ವೆಹಿಕಲ್ಗಳಿಗೆ ಸಿಕ್ಕಿ ಸತ್ತಾಗ ಬಿಸಾಡ್ತಾರಲ್ಲ ಮೋರಿಗೆ, ಹಾಗೆ ಆ ಬಾಡಿನ ಬಿಸಾಕೋದಕ್ಕೆ 30 ಲಕ್ಷ ರೂಪಾಯಿ ಮಾತುಕತೆ ಆಗಿತ್ತು ಇವ್ರುಗಳ ನಡುವೆ. ಒಂದು ಇನ್ನೊಂದು, ರಾತ್ರಿ ನಾರ್ಮಲ್ ಕಾಲಲ್ಲಿ ಮಾತಾಡಿ ನಾಳೆ ಸಿಗಾಕಬಿಟ್ರೆ ಸುಮ್ಮನೆ ಯಾಕೆ ಎವಿಡೆನ್ಸ್ ಎಲ್ಲ ಸಿಗೋದು? ವಾಟ್ಸಪ್ ಕಾಲ್ ಆದರೆ ಎಂಥದ್ದು ಮಾಡೋಕ್ಕಾಗಲ್ವಲ್ಲ, ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ವಲ್ಲ. ಕೊಲೆ ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ ತಗಲಾಕೊಂಡಿದೆ ರೋಚಕ. ಕೊಲೆ ಮಾಡಿ ಶವ ವಿಲೇವಾರಿ ಬಳಿಕ ಭಯ ಶುರುವಾಗಿತ್ತಂತೆ ಇವ್ರಿಗೆ. ಮೂವರನ್ನ ಸರೆಂಡರ್ ಆಗುವಂತೆ ದರ್ಶನೇ ಸೂಚನೆ ಕೊಟ್ರಂತೆ. ಫಿನಾನ್ಸ್ ವಿಚಾರಕ್ಕೆ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿತ್ತು ಗ್ಯಾಂಗ್. ಇವರೇ ಹೋಗಿ ಒಪ್ಕೊಂಡಿದ್ದು, ಪೊಲೀಸ್ ಹುಡುಕಿದಲ್ಲ. ಪ್ರತ್ಯೇಕ ವಿಚಾರಣೆ ಮಾಡಿದಾಗ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟು ತಗಲಾಕೊಂಡಿದ್ದಾರೆ. ಶನಿವಾರ ಇಡೀ ರಾತ್ರಿ ದರ್ಶನ್ಗೆ ಕಾಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ಯಾಕೆ ಮಾಡಿದ್ರಪ್ಪ ಅಂತ ಕೇಳಿದ್ದಾರೆ. ಆಗ 3 ಜನನು ಒಂದೊಂದು ಕಡೆ ಇಟ್ಟು 3 ಜನನು ಒಟ್ಟಿಗೆ ಕೇಳಿದ್ರು. ಎಲ್ಲರೂ ಕೂಡ ಅದಕ್ಕೆ ಜೈ ಅನ್ನೋರು. ಹಂಗೆ ಮಾಡಿಲ್ಲ, ಪ್ರತ್ಯೇಕವಾಗಿ ಕೂರಿಸ್ಕೊಂಡು ಪೊಲೀಸರ ಭಾಷೆಯಲ್ಲಿ ಬೆಂಡೆತ್ತಿದ್ದಾರೆ ಅಥವಾ ವಿಚಾರಣೆ ಮಾಡಿದ್ದಾರೆ. ಒಬ್ಬೊಬ್ರು ಒಂದೊಂದು ಉತ್ತರ ಕೊಡೋಕೆ ಶುರು ಮಾಡಿದ್ರು. ತಗಲಾಕೊಂಡ್ರು. ಫೋನ್ ಚೆಕ್ ಮಾಡಿದಾಗ ಬರೀ ರಾತ್ರಿ ಇಡೀ ದರ್ಶನಿಗೆ ಕಾಲ್ ಹೋಗಿರೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಅದರಲ್ಲಿ 12:30 ಅಷ್ಟೊತ್ತಿಗೆ ಕೊಂದು ಬೆಳಗಿನ ಜಾವ 3:30 ಅಷ್ಟೊತ್ತಿಗೆ ಬಾಡಿನ ಆಟೋದಲ್ಲಿ ಮತ್ತು ಇನ್ನೊಂದು ಸ್ಕಾರ್ಪಿಯೋ ಗಾಡಿಯಲ್ಲಿ ತಗೊಬಂದು ಮೋರಿಗೆ ಬಿಸಾಕ್ ಹೋಗಿದ್ದಾರೆ. 30 ಲಕ್ಷ ರೂಪಾಯಿ ಡೀಲ್ ಆಗಿತ್ತಂತೆ. ಇದಾಗ್ತಿದ್ದಂಗೆ ಬಾಡಿ ಸಿಕ್ಕಿದೆ ಅಂತ ಅಲ್ಲಿ ಹತ್ರದಲ್ಲಿದ್ದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಒಬ್ಬ ಹೇಳಿರ್ತಾರೆ. ಇದು ಯಾರ್ದಪ್ಪ ಅಂತ ವಿಚಾರಣೆ ಇನ್ನೇನು ಆರಂಭ ಮಾಡಬೇಕು ಅಷ್ಟೊತ್ತಿಗೆ ಇವ್ರಿಗೆಲ್ಲೋ ಮುನ್ಸೂಚನೆ ಸಿಕ್ಕಿರುತ್ತೆ. ತಗ್ಲಾಕ ಬಿಟ್ರೆ ಯಾಕೆ, ನಾವೇ ಹೋಗಿ ಸರೆಂಡರ್ ಆಗಿಬಿಡೋಣ ಅಂದ್ಕೊಂಡು ಈ ಮೂವರು ಹೋಗಿ ಏನು ಮಾಡ್ತಾರೆ, ಸರ್ ಈ ಕೊಲೆ ಮಾಡಿರೋದು ನಾವೇ, ಯಾಕಪ್ಪ ಮಾಡಿದ್ರಿ ಅಂತ ಕೇಳಿದ್ರೆ, ಫಿನಾನ್ಸ್ ವಿಚಾರದಲ್ಲಿ ಹಣ ಇಸ್ಕೊಂಡಿದ್ದ, ಬಡ್ಡಿ ಕಟ್ಟಿರಲಿಲ್ಲ ಅಂತನೋ ಹಣ ಕೊಟ್ಟಿರಲಿಲ್ಲ ಅಂತನೋ ಹೊಡೆಯಾಕೋದ್ವಿ, ಸತ್ತೋಗ್ಬಿಟ್ಟ ಅಂತ ಪೊಲೀಸರ ತನಿಖೆ ದಿಕ್ಕನ್ನು ತಪ್ಪಿಸೋಕೆ, ಅವ್ರು ಇನ್ನೂ ತನಿಖೆನೇ ಆರಂಭ ಮಾಡಿರಲಿಲ್ಲ, ದಿಕ್ಕನ್ನೇ ತಪ್ಪಿಸೋಕೆ ಪ್ರಯತ್ನ ಪಟ್ಟರು. ಆಮೇಲೆ ಅವ್ರು ಪೊಲೀಸರೇನೋ ನೀನು ಹೇಳಪ್ಪ ನಾನು ಕೇಳ್ತೀನಿ ಅಂತ ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ತಾರ? ಇಲ್ಲ, 3 ಜನನು 3 ಸೆಲ್ಲಿಗೆ ಹಾಕಿದ್ರು. ಪೊಲೀಸ್ ಭಾಷೆಯಲ್ಲಿ ಬೆಂಡೆತ್ತಿದ್ರು, ಕೇಳಿದ್ರು. ಆಗ ಒಬ್ಬೊಬ್ಬ ಒಂದೊಂದು ಉತ್ತರ ಕೊಡೋಕೆ ಶುರು ಮಾಡ್ದ. ಇಲ್ಲ ಸರ್, ನಮ್ಮ ಅಣ್ಣನ ಮತ್ತು ಅತ್ತಿಗೆ ವಿಚಾರದಲ್ಲಿ ಈತ ಇಂಟರ್ಫಿಯರ್ ಆಗ್ಬಿಟ್ಟ, ಅದಕ್ಕೆ ಹೆಂಗೆ ಮಾಡಿದ್ವಿ. ಯಾರಣ್ಣ? ಡಿ ಬಾಸ್ ಅಣ್ಣ. ಅತ್ತಿಗೆ ಯಾರು? ಪವಿತ್ರ ಗೌಡ. ಏನಾಯಿತು ವಿಚಾರ? ಮೆಸೇಂಜರಲ್ಲಿ ಅಶ್ಲೀಲವಾಗಿ ಫೋಟೋಸ್ ಕಳ್ಸೋದು ಮಾಡ್ತಾ ಇದ್ದ, ಮೆಸೇಜ್ ಮಾಡ್ತಾ ಇದ್ದ. ಇದನ್ನ ಕೇಳಿ ಇದನ್ನ ಅತ್ತಿಗೆ ಅಣ್ಣನ ಕಿವಿಗೆ ಹಾಕಿದ್ರು. ಅಣ್ಣ ಹೇಳಿದ್ರು ಕರ್ಕೊಬರೋ, ಅವ್ರು ಯಾರೋ ಅವನ್ನ ಎತ್ತಾಕೋಬರ್ರೋ, ಕಿಡ್ನಾಪ್ ಮಾಡ್ಕೊಬರ್ರೋ ಅಂತಂದ್ರು. ಕರ್ಕೊಬಂತು ಒಂದು ಟೀಮ್. ಆಮೇಲೆ ಇಲ್ಲಿ ಹೊಡೆಯಾಕೋದ್ವಿ, ಆತನ ಜೀವ ಹೋಯ್ತು. ಜೀವ ಹೋದ್ಮೇಲೆ ಬಾಡಿನ ತಗೊಂಡೋಗಿ ಮೋರಿಗೆ ಬಿಸಾಕಿದ್ವಿ ಅಂತ ಹೇಳಕ್ ಶುರು ಮಾಡಿದ್ರು. ಇಂತಹ ಕೇಸ್ಗಳಲ್ಲಿ ಬೇರೆ ಬೇರೆ ವಿಚಾರ ಆದರೆ ಪೊಲೀಸರು ಮುಖಾಮುಖಿ ನೋಡಿದೆ ಯಾರ್ದೆಲ್ಲ ಅನುಮಾನ ಬರುತ್ತೆ, ಪ್ರಶ್ನೆ ಹೆಸರುಗಳು ಆಚೆ ಬರುತ್ತೆ, ಎಳ್ಕೊ ಬರ್ತಾರೆ. ಬಟ್ ಈ ವಿಚಾರದಲ್ಲಿ ಹಾಗೆ ಮಾಡೋಕ್ಕಾಗಿಲ್ಲ, ಆಗೋದೂ ಇಲ್ಲ. ಯಾಕಂದರೆ ದರ್ಶನ್ ಒಬ್ಬ ಬರೀ ನಟ ಮಾತ್ರ ಅಲ್ಲ, ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಂತಹ ಒಬ್ಬ ನಟನಾಗಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಸ್ಯಾಂಡಲ್ವುಡ್ಗೆ ಅದು ಯಾರು ಕೆಟ್ಕಂಡು ಬಿತ್ತೋ ಏನೋ ಗೊತ್ತಿಲ್ಲ, ಈ ವಿಚಾರ ನಿಜಕ್ಕೂ ಇಡೀ ದೇಶವೇ ನೋಡ್ತಾ ಇದೆ ಏನಪ್ಪ ರಾಜ್ಯದಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸೊ ಇವತ್ತಿನ ಬೆಳವಣಿಗೆಗಳು ಏನಾಗ್ಬೋದು ಈ ಪ್ರಕ್ರಿಯೆಯಲ್ಲಿ, ಮತ್ತು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ತನಿಖೆಗೆ ಸಂಬಂಧಪಟ್ಟಂತೆ ಈ ಮರ್ಡರ್ ಕೇಸ್ನಲ್ಲಿ ಅನ್ನೋದಕ್ಕೆ ಏನು ಹೇಳ್ತೀರಿ? ವಿದ್ಯಾ, ಈಗಾಗಲೇ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಸಂಬಂಧ 13 ಮಂದಿಯನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ದಾರೆ. ಅವರೆಲ್ಲರನ್ನ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಟ್ಟು ನಿನ್ನೆಯಿಂದ ವಿಚಾರಣೆಯನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಯಾರ್ಯಾರದ್ದು ಏನೇನು ರೋಲು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬರಲಾಗುತ್ತೆ. ರಾಘು ಎಂಬಾತ, ಈತ ತೂಗದೀಪ ಶ್ರೀನಿವಾಸ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಆತ ಕರ್ಕೊಂಡು ಬಂದು ಇಲ್ಲಿ RR ನಗರದ ವಿನಯ್ ಶೆಡ್ನಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಹಲ್ಲೆಯನ್ನು ನಡೆಸಿರೋದು ಕೂಡ ಗೊತ್ತಾಗ್ತಿದೆ. ದರ್ಶನ್ ಹಲ್ಲೆ ನಡೆಸಿದ್ದಾರೆ, ಪವಿತ್ರ ಗೌಡ ಹಲ್ಲೆ ನಡೆಸಿದ್ದಾರೆ. ಅದಾದ ಬಳಿಕ ಇವರೆಲ್ಲರೂ ಕೂಡ ಉಳಿದ ಆರೋಪಿಗಳು ಆತನ ಮರ್ಮಾಂಗಕ್ಕೆ ಹೊಡೆದ ಪರಿಣಾಮ ಆತ ಅಲ್ಲೇ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಈ ಪ್ರಕರಣದಲ್ಲಿ ಆತ ಸಾವನ್ನಪ್ಪಿದ ಬಳಿಕ ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋ ಪ್ರಶ್ನೆ ಇವರು ಹುಟ್ಟುಕೊಂಡಿದೆ. ಹೇಗಾದರೂ ಮಾಡಿ ವಿಲೇವಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 30 ಲಕ್ಷಕ್ಕೆ ಡೀಲ್ ಮಾಡಿ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಆ ಶವವನ್ನು, ಮೃತದೇಹವನ್ನು
ಪ್ರಕರಣವನ್ನು ತಂದು ಈ ಕಾಮಾಕ್ಷಿ ಪಾಳ್ಯದ ಸುಮನಹಳ್ಳಿ ಮೋರಿ ಏನಿದೆ ರಾಜಕಾಲುವೆ ಅಲ್ಲಿ ಬಿಸಾಡಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಗೆ ಯಾವಾಗ ನಾವು ಫೈನಾನ್ಸ್ ಮ್ಯಾಟ್ರಿಗೆ ಈತನನ್ನು ಕೊಲೆ ಮಾಡ್ದು ಅಂತೇಳಿ ಸರೆಂಡರ್ ಆದರೂ ಆಗಲೇ ಪೊಲೀಸರಿಗೆ ಒಂದು ಅನುಮಾನ ಉಟ್ಕೊಂಡಿತ್ತು. ಕಾರಣ ಇಷ್ಟೇ, ಯಾವಾರು ರೈವಲ್ರಿ ಮರ್ಡರ್ಗಳು ಅಥವಾ ರೌಡಿಗಳ ನಡುವೆ ಹೊಡೆದಾಡ್ಕೊಂಡಂತಹ ಸಂದರ್ಭದಲ್ಲಿ ಸರೆಂಡರ್ ಆಗೋದು ಕಾಮನ್. ಅದನ್ನು ಹೊರತುಪಡಿಸಿದರೆ ಗಂಡ ಹೆಂಡತಿ ಕೊಲೆ ಪ್ರಕರಣಗಳಲ್ಲಿ ಈ ರೀತಿ ಆಗೋಯ್ತು ಅಂತೇಳಿ ಸರೆಂಡರ್ ಆಗ್ತಾರೆ. ಆದರೆ ಈ ರೀತಿಯಾದಂತಹ ಕ್ಷುಲ್ಲಕ ಕಾರಣಕ್ಕೆ ಫೈನಾನ್ಸ್ ಮ್ಯಾಟ್ರಿಗೆ ನಾವು ಕೊಲೆ ಮಾಡ್ದು ಅಂತೇಳಿ ಇವರು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಆಗ ಸಣ್ಣದಾಗಿ ಪೊಲೀಸರಿಗೆ ಒಂದು ಅನುಮಾನ ಉಟ್ಕೊಂಡಿತ್ತು. ಮೂವರನ್ನು ಪ್ರತ್ಯೇಕವಾಗಿ ಕೊಠಡಿಯಲ್ಲಿಟ್ಟು ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂತು. ಅದಾದ ಬಳಿಕ ದರ್ಶನ್ಗೂ ಕೂಡ ಇಡೀ ತಡರಾತ್ರಿ ಪೂರ್ತಿ ಕಾಲನ್ನ ಮಾಡಿರೋದು ಗೊತ್ತಾಗಿದೆ. ಹೀಗಾಗಿ ಇವತ್ತು ಇವರ ಸ್ಟೇಟ್ಮೆಂಟ್ಗಳು ಇರ್ಬೋದು, ಮತ್ತೆ ಸ್ಪಾಟ್ ಮರ್ಜರ್ ಪ್ರಕ್ರಿಯೆ ಇರ್ಬೋದು, ಇವೆಲ್ಲವನ್ನ ಕೂಡ ಇವತ್ತಿನಿಂದ ಮುಗಿಸೋ ಕೆಲಸವನ್ನ ಮಾಡ್ತಾರೆ. ವಿದ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ.